ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ದೇವರ ವಾಕ್ಯ ಸಂದೇಶದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ, ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ದೇವರ ಸನ್ನಿಧಿಯಲ್ಲಿರುವಾಗ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಲೋಕದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಿರುವಂಥ ಸಮಯದಲ್ಲಿ ನಿಜವಾದ ಕ್ರಿಸ್ಮಸ್ ಏನು ಮತ್ತು ಕ್ರಿಸ್ಮಸ್ಸಿನ ಅರ್ಥವೇನು ಎಂಬಂಥದ್ರ ಬಗ್ಗೆ ಮತ್ತು ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದರು ಎಂಬಂಥದ್ರ ಬಗ್ಗೆ ನಾವು ದೇವರ ವಾಕ್ಯದಿಂದ ಧ್ಯಾನಿಸುವಾಗ ನಿಜವಾಗಿಯೂ ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ಆಶೀರ್ವಾದಕರವಾಗಿರುತ್ತದೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯೊಂದಿಗಿರೋಣ. ನಿಜವಾದಂಥ ಒಂದು ಸಂತೋಷವನ್ನು ಯೇಸು ಸ್ವಾಮಿಯ ಮೂಲಕವಾಗಿ ನಾವು ಹೊಂದಿಕೊಳ್ಳುವಂಥವರಾಗಿರೋಣ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥ ವಾಕ್ಯ ಲೂಕನ ಸುವಾರ್ತೆ ಅದರ 1ನೇ ಅಧ್ಯಾಯ ಅದರ 74 ಮತ್ತು 75ನೇ ವಾಕ್ಯಗಳನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ನೋಡಿ, ಇದು ಯೇಸು ಸ್ವಾಮಿ ಲೋಕಕ್ಕೆ ಬರುವಂಥ ಒಂದು ಸಂದರ್ಭ ಅಥವಾ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಜಕರಿಯ ಅಥವಾ ಸ್ನಾನಿಕ ಯೋಹಾನ್ನ ತಂದೆಯಾಗಿದ್ದಂಥ ಜಕರಿಯ ಪವಿತ್ರಾತ್ಮ ಭರಿತನಾಗಿ ಹೇಳುವಂಥ ಒಂದು ಮಾತು. ಇನ್ನು ಯೇಸು ಹುಟ್ಟಿರಲಿಲ್ಲ, ಇನ್ನು ಕೆಲವೇ ತಿಂಗಳಲ್ಲಿ ಯೇಸು ಸ್ವಾಮಿ ಹುಟ್ಟುವುದಕ್ಕಿದ್ದರು. ಆಗಲೇ ಈ ಸ್ನಾನಿಕ ಯೋಹಾನ ಹುಟ್ಟಿದ್ದ, ಆತನಿಗೆ ಹೆಸರನ್ನು ಇಡುವಂಥ ಸಮಯವಾಗಿತ್ತು. ಆ ಸಂದರ್ಭದಲ್ಲಿ ಅದುವರೆಗೆ ಮೂಕನಾಗಿದ್ದಂಥ, ಅಂದರೆ ಈ ಸ್ನಾನಿಕ ಯೋಹಾನ ಹುಟ್ಟುವುದಕ್ಕಿಂತ ಹುಟ್ಟುವಂಥ ಆ ಒಂದು ಸಮಯದಿಂದ ಹುಟ್ಟಿ ಹೆಸರಿಡುವ ಸಮಯದವರೆಗೆ ಮೂಕನಾಗಿ ಮಾತನಾಡಲಾರದೆ ಇದ್ದಂಥ ಜಕರಿಯನ ಆ ನಾಲಿಗೆಯ ಕಟ್ಟು ಬಿಚ್ಚಿ ಆತ ಪವಿತ್ರಾತ್ಮಭರಿತನಾಗಿ ದೇವರನ್ನ ಕೊಂಡಾಡುತ್ತಾ ಪ್ರವಾದನೆ ಮಾಡ್ತಾ ಇದ್ದಾನೆ. ಆ ಪ್ರವಾದನೆಯಲ್ಲಿ ಮೆಸ್ಸಿಯನು ಲೋಕಕ್ಕೆ ಬಂದು ಏನು ಮಾಡುವವರಾಗಿದ್ದಾರೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಬೈಬಲ್ ಗ್ರಂಥವನ್ನು ಹೊಸ ಒಡಂಬಡಿಕೆಯನ್ನು ನೋಡುವಾಗ ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದರು ಎಂಬುದರ ಬಗ್ಗೆ ಅನೇಕ ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾಣ ಕೊಡುವುದಕ್ಕಾಗಿ ಬಂದನು, ಸೇವೆ ಮಾಡುವುದಕ್ಕಾಗಿ ಬಂದನು, ಹೀಗೆ ಅನೇಕ ವಿಷಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ ವಿಷಯಗಳನ್ನು ನಾವು ಪೂರ್ತಿಯಾಗಿ ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕೆ ನಮಗೆ ಸಮಯ ಸಾಲುವುದಿಲ್ಲ. ಆದರೆ ಒಂದು ಪಾಯಿಂಟನ್ನು ನಾವು ಆಧಾರವಾಗಿಟ್ಟುಕೊಂಡು ಧ್ಯಾನ ಮಾಡುವಂಥವರಾಗಿರುತ್ತೇವೆ. ಕೆಟ್ಟು ಹೋದವ್ರನ್ನ ಹುಡುಕಿ ರಕ್ಷಿಸಲಿಕ್ಕೆ ಬಂದನು, ಕಳೆದು ಹೋದಂಥದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನು. ಈಗ ಅನೇಕ ಸಂಗತಿಗಳು ಇದ್ದಾವೆ. ಅಂದರೆ ಇಲ್ಲಿನ ಒಂದು ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ಪಾಯಿಂಟ್ ಏನು ಅಂತ ಹೇಳಿದರೆ, ವೈರಿಗಳ ಕೈಯಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಎಂಬುದಾಗಿ. ವೈರಿಗಳ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು ಎಂಬಂಥದ್ದು ನಾವು ಧ್ಯಾನಿಸುವಂಥ ವಿಷಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಅದನ್ನೇ ನೋಡಿದ್ದೇವೆ. ಇದೇ ಅಧ್ಯಾಯದ ಈ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 67ನೇ ವಾಕ್ಯದಿಂದ ಓದುವಂಥ ಸಮಯದಲ್ಲಿ ನಾವು ತಿರುಗಿ ಆ 74, 75ರವರೆಗೆ ನಾವು ಓದಿಕೊಳ್ಳುವಾಗ, ಇದಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದಿದ್ದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು, ಆತನು ಪೂರ್ವದಲ್ಲಿದ್ದ ತನ್ನ ಸ್ತ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಗಳನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವಿದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವನಾಗಿಯೂ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು
ತಪ್ಪಿಸಿ ರಕ್ಷಿಸಿದ್ದಾನೆ. ಹೀಗೆ ನಾವು ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಹಾಗಾದರೆ ಹೌದು, ಈ ಜಕರಿಯ, ಯಾಜಕನಾದಂಥ ಜಕರಿಯ ಪ್ರವಾದನೆ ಮಾಡ್ತಿದ್ದಾನೆ. ಏನು ಪ್ರವಾದನೆ? ಹೌದು, ದಾವಿದನ ಮನೆತನದಲ್ಲಿ ಹುಟ್ಟಿ ಬಂದಂಥ ಅಥವಾ ದಾವಿದನ ವಂಶದಲ್ಲಿ ಹುಟ್ಟಿ ಬರುವಂಥ ಇನ್ನು ಕೆಲವೇ ತಿಂಗಳಲ್ಲಿ ಹುಟ್ಟಿ ಬರತಕ್ಕಂಥ ಹೌದು ರಕ್ಷಕನು ಅಥವಾ ಮೆಸ್ಸಿಯನು, ರಕ್ಷಣಾ ವೀರನು ಏನು ಮಾಡ್ತಾನೆ? ವೈರಿಗಳ ಕೈಯಿಂದ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಮನುಷ್ಯನಿಗೆ ತುಂಬ ವೈರಿಗಳಿದ್ದಾರೆ. ಆದರೆ ನಾವಿಲ್ಲಿ ಧ್ಯಾನಿಸುವಂಥ ವೈರಿ ಮನುಷ್ಯ ಎಂಬಂಥ ವೈರಿ ಅಲ್ಲ. ಅದಕ್ಕಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮಗೆ ಹೋರಾಟ ಇರುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ನಮಗೆ ವೈರಿಯ ಮೇಲೆ ಹೋರಾಟ ಉಂಟು ಅಥವಾ ವೈರಿ ನಮ್ಮ ವಿರುದ್ಧ ಹೋರಾಡ್ತಾ ಇದ್ದಾನೆ. ಆದರೆ ಆ ವೈರಿ ಮನುಷ್ಯನಲ್ಲ. ಲೋಕದಲ್ಲಿ ಅನೇಕರಿಗೆ ಅವರ ಹತ್ತಿರದವರೇ ವೈರಿಗಳು ಎಂಬುದಾಗಿ ತಿಳ್ಕೊಂಡಿರ್ತಾರೆ. ಕೆಲವರಿಗೆ ಗಂಡ, ಕೆಲವರಿಗೆ ಹೆಂಡತಿ, ಇನ್ನು ಗಂಡ ಹೆಂಡತಿ ಇಬ್ಬರಿಗೆ ಕೆಲವೊಮ್ಮೆ ನೆರೆ ಹೊರೆಯವರು, ಕೆಲವರಿಗೆ ತಂದೆ ತಾಯಿ. ನೋಡಿ, ಅದೆಲ್ಲ ವೈರಿಗಳಲ್ಲ, ಆದರೂ ಹಾಗೆ ನೆನೆಸಿಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಎಲ್ಲರೂ ವೈರಿಗಳೇ, ಎಲ್ಲರೂ ಸಹ ವೈರಿಗಳೇ ಆಗಿರ್ತಾರೆ. ಕೆಲವರಿಗೆ ಅತ್ತೆ ವೈರಿ, ಕೆಲವರಿಗೆ ಸೊಸೆ ವೈರಿ. ಆದರೆ ಇಂಥ ಒಂದು ವೈರಿಯ ಬಗ್ಗೆ ದೇವರ ವಾಕ್ಯ ಹೇಳುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ ಮನುಷ್ಯನ ಪ್ರಧಾನ ವೈರಿ ಯಾರು? ಸೈತಾನ ಎಂಬುದಾಗಿ. ನೋಡಿ, ಅನೇಕ ವೈರಿಗಳ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಪ್ರಧಾನ ವೈರಿ ಸೈತಾನ ಮತ್ತು ಅವನ ಮೂಲಕ ಬರುವಂಥ ಅನೇಕ ಕಾರ್ಯಗಳು ಏನಾಗಿದ್ದಾವೆ? ವೈರಿಯ ಕಾರ್ಯಗಳಾಗಿದ್ದಾವೆ. ದೇವರಿಗೆ ಸ್ತೋತ್ರ. ನಾವು ಇದನ್ನೇ ಲೂಕನ ಸುವಾರ್ತೆ 18ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವೈರಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಇದು ಯೇಸುಸ್ವಾಮಿ ಹೇಳಿದಂಥ ಒಂದು ಸಾಮ್ಯ. ಅಲ್ಲಿ ಏನು ನೋಡ್ತೇವೆ ಅಂದರೆ, ಒಂದು ಬಡ ವಿಧವೆ, ಆಕೆಗೆ ಒಬ್ಬ ವೈರಿ ಇದ್ದ. ಆ ವೈರಿಯಿಂದ ಆಕೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ಳು. ಏನು ಯಾವ ರೀತಿ ಎಂಬುದಾಗಿ ಕೊಡದಿದ್ದರೂ ಆ ವೈರಿಯಿಂದ ಒಂದು ಬಿಡುಗಡೆ ಈ ಬಡ ಸ್ತ್ರೀ ಅಥವಾ ವಿಧವೆಗೆ ಬೇಕಾಗಿತ್ತು. ಆಕೆ ನ್ಯಾಯಾಧಿಪತಿಯ ಬಳಿಗೆ ಬರ್ತಾ ಇದ್ದಾಳೆ. ಆ ನ್ಯಾಯಾಧಿಪತಿ ಒಬ್ಬ ಒಳ್ಳೆಯ ನ್ಯಾಯಾಧಿಪತಿ ಆಗಿರಲಿಲ್ಲ. ದೇವರಿಗೂ ಮನುಷ್ಯರಿಗೂ ಭಯಪಡದಂಥ ಒಬ್ಬ ನ್ಯಾಯಾಧಿಪತಿಯಾಗಿದ್ದ. ಕೊನೆಗೆ ಆಕೆಯ ಆ ಒಂದು ಕಷ್ಟ ನೋಡಿ ಆತ ಮನಮುರುಗಿ ನ್ಯಾಯ ತೀರಿಸಲಿಲ್ಲ. ಆದರೆ ಆಕೆ ಕಾಟದಿಂದ ಪ್ರತಿದಿನ ಬಂದು ನ್ಯಾಯ ತೀರಿಸು ಎಂಬುದಾಗಿ ಆಕೆ ಬೇಡಿಕೊಂಡಂಥ ಆ ಒಂದು ಕಾಟದ ನಿಮಿತ್ತವಾಗಿ ಆ ಮನುಷ್ಯ ಆ ಬಡ ಸ್ತ್ರೀಯ, ಆ ವಿಧವೆ ಸ್ತ್ರೀಯ ನ್ಯಾಯವನ್ನು ತೀರಿಸಿ ಆಕೆಗೆ ಬಿಡುಗಡೆ ಕೊಡ್ತಾ ಇದ್ದಾಳೆ. ನೋಡಿ, ಇವತ್ತು ಹೆಚ್ಚು ಕಡಿಮೆ ಎಲ್ಲರೂ ಆ ಬಡ ವಿಧವೆ ಸ್ತ್ರೀಯ ಹಾಗೆ ಸೈತಾನ ಬೇರೆ ಬೇರೆ ರೀತಿಯಲ್ಲಿ ಕಾಡ್ತಾ ಇದ್ದಾನೆ. ಆ ಒಂದು ಸೈತಾನನ ಬಾಧೆಯಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯರಾಗಿ ಬಂದರು ಎಂಬುದನ್ನು ನೋಡುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರಿಗೆ ಸ್ತೋತ್ರ. ನೋಡಿ, ಏದೇನು ತೋಟದಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. 15ನೇ ವಾಕ್ಯದಲ್ಲಿ, ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು. ಅದು ಅಕ್ಷರಶಃ ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜಿ ಕೊಲ್ಲುವುದು ಎಂಬಂಥ ಅರ್ಥವನ್ನು ಕೊಡದೆ. ನೋಡಿ, ಹೆಚ್ಚು ಕಡಿಮೆ ಹಾವನ್ನು ಹೊಡೆಯುವಂಥವರು ಹಾಗೆ ತಲೆಗೆ ಹೊಡೆದು ಸಾಯಿಸುವವರಾಗಿರ್ತಾರೆ. ಆದರೆ ಆ ವಿಷಯವನ್ನು ಅಲ್ಲಿ ಹೆಚ್ಚು ಕಡಿಮೆ ಹೇಳದೆ ಆತ್ಮಿಕ ಅರ್ಥದಲ್ಲಿ ಹೇಳಲಾಗಿದೆ. ಈ ಭೌತಿಕವಾಗಿ ಕಾಣುವಂಥ ಹಾವನ್ನು ಹೊಡೆಯುವಂಥದ್ದು, ಸಾಯಿಸುವಂಥದ್ದು ಅಲ್ಲ ಅಲ್ಲಿನ ವಿಷಯ. ಆದರೆ ಅಲ್ಲಿನ ವಿಷಯ ಒಂದು ಆತ್ಮಿಕ ವಿಷಯ. ಆ ವಿಷಯ ಏನು ಅಂತೇಳಿದರೆ, ಸ್ತ್ರೀಯ ಸಂತತಿಯಾಗಿ ಬರುವಂಥ ಮೆಸ್ಸಿಯನು ಸರ್ಪದ ಅಥವಾ ಸೈತಾನನ ತಲೆಯನ್ನು ಜಜ್ಜುವನು. ಯಾಕಂದರೆ ಸೈತಾನ ಸರ್ಪರೂಪವಾಗಿ ಏದೇನ್ ತೋಟಕ್ಕೆ ಬಂದು ಅಥವಾ ಸರ್ಪದ ಒಳಗೆ ಪ್ರವೇಶಿಸಿ ಏದೇನ್ ತೋಟದಲ್ಲಿ ಬಂದು ಆದಿಮ ಮನುಷ್ಯರಾಗಿದ್ದಂಥ ಆದಾಮ್ ಹವ್ವರನ್ನು ಪಾಪ ಮಾಡಿಸಿ ಅವರನ್ನು ಆ ಒಂದು ಒಳ್ಳೆಯ ಆತ್ಮಿಕ ಮಟ್ಟದಿಂದ ಬೀಳಿಸಿ ಅವರ ಅಧಿಕಾರವನ್ನು ತೆಗೆದುಕೊಂಡು ಅವರನ್ನು ಗುಲಾಮರನ್ನಾಗಿ ಮಾಡಿ
ಶಾಪಕ್ಕೆ, ಪಾಪಕ್ಕೆ, ಶಾಪಕ್ಕೆ ಅಥವಾ ಶಾಪಕ್ಕೆ, ಮರಣಕ್ಕೆ ಗುರಿಯಾಗುವವರನ್ನಾಗಿ ಮಾಡಿದನು. ಹಾಗಾಗಿ ಈ ಪ್ರಧಾನ ಶತ್ರು ಪಿಶಾಚಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮನುಷ್ಯನ ಪ್ರಧಾನ ಶತ್ರು ಪಿಶಾಚಿ. ಹಾಗಾದರೆ ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದರು? ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಇಬ್ರಿಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ನಾವು ಈ ಪ್ರಕಾರವಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಓದುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರಿಗೆ ಸ್ತೋತ್ರ. 2ನೇ ಅಧ್ಯಾಯ ಅದರ 14 ಮತ್ತು 15ನೇ ವಾಕ್ಯಗಳು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಥವಾ ರಕ್ತ ಮಾಂಸಧಾರಿಯಾದನು ಅಂದರೆ ಅವತಾರ ಎತ್ತಿ ಭೂಮಿಗೆ ಬಂದನು, ಅಥವಾ ಪರಲೋಕದಿಂದ ದೇವರು ಭೂಮಿಗೆ ರಕ್ತ ಮಾಂಸ ಉಳ್ಳಂಥ ಮನುಷ್ಯನಾಗಿ ಇಳಿದು ಬಂದನು ಎಂಬುದಾಗಿ. ಯಾಕೆ ಇಳಿದು ಬಂದರು? ಮಕ್ಕಳು ರಕ್ತ ಮಾಂಸದ ಉಳ್ಳಂಥವರಾಗಿರೋದರಿಂದ, ಅಂದರೆ ಮನುಷ್ಯರು ರಕ್ತ ಮಾಂಸ ಉಳ್ಳವರಾಗಿರೋದರಿಂದ ಅವರನ್ನು ಪಾಪದಿಂದ ಬಿಡಿಸುವುದಕ್ಕೆ, ಮರಣಾಧಿಕಾರಿಯಾದ ಪಿಶಾಚಿಯ ಕೈಯಿಂದ ಬಿಡಿಸುವುದಕ್ಕೆ, ಜೀವಮಾನವಿಡೀ ಹೌದು ಮರಣ ಭಯ ದಸೆಯಿಂದ ಇದ್ದಂಥವ್ರನ್ನ ದಾಸತ್ವದೊಳಗಿಂದ ಅಥವಾ ಮರಣ ಭಯದ ಆ ಒಂದು ದಾಸತ್ವದೊಳಗಿಂದ ಬಿಡಿಸುವುದಕ್ಕೆ, ಅವರನ್ನು ಆ ರೀತಿ ಭಯಪಡಿಸಿ ದಾಸತ್ವದಲ್ಲಿ ಸಿಕ್ಕಿಸಿದ್ದಂಥ, ಮರಣಕ್ಕೆ ಹೌದು ತಳ್ಳಿಬಿಟ್ಟಿದ್ದಂಥ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಯೇಸುಸ್ವಾಮಿ ಏನು ಮಾಡ್ತಿದ್ದಾರೆ? ಅವರು ಮನುಷ್ಯನ ರೂಪ ಧರಿಸಿ ರಕ್ತ ಮಾಂಸ ಉಳ್ಳವರಾಗಿ ಈ ಭೂಮಿಯಲ್ಲಿ ಬಂದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ಸುಮಾರು 2000 ವರ್ಷಗಳ ಹಿಂದೆ ಅಥವಾ 2025 ವರ್ಷಗಳ ಹಿಂದೆ ಯಾಕೆ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದರು? ಅದನ್ನು ಆ ವಾಕ್ಯ ಓದುವಾಗಲೇ ನಮಗೆ ಅರ್ಥ ಆಗ್ತದೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಾಗಾದರೆ ನಾವು ಚುಟುಕಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಮಕ್ಕಳನ್ನು ಅಥವಾ ಮನುಷ್ಯರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ಮರಣದಿಂದ, ಶಾಪದಿಂದ, ಮರಣದಿಂದ ಬಿಡಿಸುವುದಕ್ಕಾಗಿ, ನಮ್ಮ ಮರಣವನ್ನು ತಾನೇ ಹೊತ್ತುಕೊಳ್ಳುವುದಕ್ಕಾಗಿ ಮತ್ತು ತನ್ನ ಮರಣದ ಮೂಲಕ ಸೈತಾನನ್ನು ಜಯಿಸಿ ಮನುಷ್ಯರನ್ನು ಬಿಡಿಸುವುದಕ್ಕಾಗಿ ಅವರು ಭೂಮಿಯಲ್ಲಿ ಮನುಷ್ಯರಾಗಿ ಬಂದರು. ಇನ್ನೊಂದು ರೀತಿಯಲ್ಲಿ ಚುಟುಕಾಗಿ ಹೇಳ್ಬೋದು, ನಮಗಾಗಿ ಸಾಯುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದರು. ನಮ್ಮನ್ನು ಮರಣದಿಂದ ಬಿಡಿಸುವುದಕ್ಕಾಗಿ, ನಮಗಾಗಿ ಸಾಯುವುದಕ್ಕಾಗಿ, ನಾವು ಸಾಯಬೇಕಾದ ಸ್ಥಳದಲ್ಲಿ ಸಾಯುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಲೋಕದ ಎಲ್ಲ ಮನುಷ್ಯರನ್ನು ಸೈತಾನ ಕೈಯಿಂದ ಬಿಡಿಸುವುದಕ್ಕೆ, ಮರಣದಿಂದ ಬಿಡಿಸುವುದಕ್ಕೆ, ಆತ್ಮಿಕ ಮರಣದಿಂದ ಬಿಡಿಸುವುದಕ್ಕೆ, ನಾಶದಿಂದ ತಪ್ಪಿಸುವುದಕ್ಕೆ ಅವರು ಈ ಲೋಕದಲ್ಲಿ ಮನುಷ್ಯನಾಗಿ, ರಕ್ತ ಮಾಂಸವುಳ್ಳ ಮನುಷ್ಯನಾಗಿ ಅವರು ಹುಟ್ಟಿ ಬಂದರು ಎಂಬುದಾಗಿ ನೋಡ್ತೇವೆ. ಅವರು ಧರ್ಮ ಸ್ಥಾಪನೆಗಾಗಿ ಬರಲಿಲ್ಲ, ಅವರು ಯಾವುದೇ ಧರ್ಮವನ್ನು ಖಂಡಿಸಲಿಕ್ಕೂ ಬರಲಿಲ್ಲ. ಅವರು ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಬಂದರು, ಮನುಷ್ಯನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದರು. ಅವರು ನಮಗೋಸ್ಕರ ಸಾಯುವುದಕ್ಕಾಗಿ ಅವರು ಬಂದರು, ನಮಗೋಸ್ಕರ ಮರಣವನ್ನು ಜಯಿಸಿ ಅವರು ಎದ್ದು ಬಂದರು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಇನ್ನು ಕೂಡ ನಾವು ನೋಡುವಾಗ, ನಾವು ಬರುವಂಥ ಸಮಯದಲ್ಲಿ ಮತ್ತಾಯನ ಸುವಾರ್ತೆ ಅದರ 13ನೇ ಅಧ್ಯಾಯಕ್ಕೆ ಬರುವಾಗ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24 ಮತ್ತು 25ನೇ ವಾಕ್ಯಗಳು. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ನೋಡಿ, ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಹಾಗಾದರೆ ನೋಡಿ, ಈ ಸೈತಾನ ಎಲ್ಲ ಮನುಷ್ಯರಿಗೆ ಶತ್ರುವಾಗಿದ್ದಾನೆ. ಎಲ್ಲ ಮನುಷ್ಯರನ್ನು ಪಾಪ ಮಾಡಿಸಿ ಮರಣದ ಕಡೆಗೆ ನಡೆಸಿದವನು ಸೈತಾನನೇ. ಹಾಗಾಗಿ ಪಾಪ ಇಲ್ಲದಂಥ ದೇವಕುಮಾರನು ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮ ಮರಣವನ್ನು ತಾನೇ ಅನುಭವಿಸಿ ನಮ್ಮನ್ನು ಮರಣದಿಂದ ಬಿಡಿಸುವುದಕ್ಕಾಗಿ, ಯಾರು ನಂಬಿ ಯೇಸುವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಮೊದಲು ಆತ್ಮಿಕ ಮರಣ ತಪ್ತದೆ, ನಂತರ ಶಾರೀರಿಕ ಮರಣದಿಂದ ಕೂಡ ಬಿಡುಗಡೆ ಸಿಗುವಂಥದ್ದಾಗಿರುತ್ತದೆ. ಮಾತ್ರವಲ್ಲ, ಇಲ್ಲಿ ನಾವು ನೋಡ್ತೇವೆ, ಆ ವೈರಿ ಏನು ಮಾಡ್ತಾನೆ?
ಇನ್ನೊಂದು ಕೆಲಸ ಮಾಡ್ತಾನೆ, ಹಣಜಿ ಬಿತ್ತಿ ಹೋಗುವವನು. ಹಣಜಿ ಬಿತ್ತಿ ಹೋಗುವವನು ನೋಡಿ, ಗೋಧಿಯ ಮಧ್ಯದಲ್ಲಿ ಹಣಜಿ ಬಿತ್ತಿ ಹೋಗುವವನು, ಕಳೆ ಬಿತ್ತಿ ಹೋಗುವವನು, ಮುಳ್ಳುಗಳನ್ನು ಬಿತ್ತಿ ಹೋಗುವವನು. ಹಾಗಾದರೆ ಒಂದು ಹೃದಯದಲ್ಲಿ ದೇವರ ವಾಕ್ಯ ಬಿದ್ದಾಗ ಆ ದೇವರ ವಾಕ್ಯ ಮೊಳಕೆ ಒಡೆಯದ ಹಾಗೆ, ಅಥವಾ ಮೊಳಕೆ ಒಡೆದರೂ ಅದು ಫಲ ಕೊಡದ ಹಾಗೆ ಮುಳ್ಳುಗಳನ್ನು, ಕಳೆಗಳನ್ನು ಬಿತ್ತುವವನು ಸೈತಾನನಾಗಿದ್ದಾನೆ. ಒಂದು ಕುಟುಂಬದಲ್ಲಿ ಒಳ್ಳೆಯ ಒಂದು ಫಲ ಕೊಡತಕ್ಕಂಥ ಕುಟುಂಬ, ಅಲ್ಲಿ ಕಲಹಗಳು, ಸಮಸ್ಯೆಗಳು ಉಂಟು ಮಾಡುವುದಕ್ಕಾಗಿ ಹಣಜಿ ಬಿತ್ತುವವನು ಸೈತಾನನಾಗಿದ್ದಾನೆ. ಹಣಜಿ ಬಿತ್ತುವವನು ಸೈತಾನನಾಗಿದ್ದಾನೆ. ನೋಡಿ, ಅವನು ನಮ್ಮ ವೈರಿ. ಇವತ್ತು ಎಷ್ಟು ಕುಟುಂಬಗಳು ಒಡೀಲಿಕ್ಕೆ ಕಾರಣ, ಎಷ್ಟು ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕಾರಣ, ಎಷ್ಟು ಜನ ಅದು ಮದ್ಯಪಾನಕ್ಕೆ ಬಲಿಯಾಗಲಿಕ್ಕೆ ಕಾರಣ, ಮಾದಕ ವಸ್ತುಗಳಿಗೆ ಬಲಿಯಾಗಲಿಕ್ಕೆ ಕಾರಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನ ವೈರಿಯಾದ ಸೈತಾನ ಅವನು ಬಿತ್ತುತ್ತಾ ಇರುವಂಥ ಹಣಜಿ, ಹೃದಯದಲ್ಲಿ ಬಿತ್ತುವಂಥ ದುರ್ಬೋಧನೆಗಳು, ಕುಟುಂಬದಲ್ಲಿ ಬಿತ್ತುವಂಥ ಕಲಹದ ಕಾರ್ಯಗಳು, ಜಗಳದ ಕಾರ್ಯಗಳು, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕಾರ್ಯ. ಈ ಸೈತಾನ ಯಾವಾಗಲೂ ಹಣಜಿ ಬಿತ್ತುವವನಾಗಿದ್ದಾನೆ. ಅವನಿಗೆ ಒಳ್ಳೆಯ ಗೋಧಿಯ ಆ ಒಂದು ಹೊಲವನ್ನು ಕಂಡ್ರೆ ಅವನಿಗೆ ಆಗುವುದಿಲ್ಲ. ನೋಡಿ, ಒಂದು ಸಲ ಯೇಸು ಸ್ವಾಮಿ ಹೇಳ್ತಾರೆ, ದೆವ್ವ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಆ ಮನುಷ್ಯ ಏನಾಗ್ತಾನೆ, ಅವನು ಒಂದು ಕಸ ಗುಡಿಸಿ ಅಲಂಕರಿಸಲ್ಪಟ್ಟಂಥ ಅಥವಾ ಶುಚಿ ಮಾಡಲ್ಪಟ್ಟು ಅಲಂಕರಿಸಲ್ಪಟ್ಟ ಒಬ್ಬ ಮನೆಗೆ ಸಮಾನನಾಗ್ತಾನೆ. ಆದರೆ ಈ ಸೈತಾನ ಮರಳಿ ಬಂದು ನೋಡುವಾಗ ಆ ಮನೆ ಚೆನ್ನಾಗಿರುವುದು ಕಂಡಾಗ ಆ ಸೈತಾನಿಗೆ ಆಗೋದಿಲ್ಲ. ಅವನು ಹೋಗಿ ಏನು ಮಾಡ್ತಾನೆ, ಮತ್ತೆ ತನಗಿಂತ ಕೆಟ್ಟವರಾದ 7 ದೆವ್ವಗಳನ್ನು ಕರ್ಕೊಂಡು ಬರ್ತಾನೆ. ಈಗ 7 ಮತ್ತು 1 8 ದೆವ್ವಗಳು ಸೇರಿ ತಿರುಗಿ ಅಲ್ಲಿ ವಾಸ ಮಾಡ್ತದೆ. ಆ ವ್ಯಕ್ತಿಯ ಅಂತ್ಯಾವಸ್ಥೆ ಬಹಳ ಕೆಟ್ಟದಾಗಿರುತ್ತದೆ. ಅಂದರೆ ಒಳ್ಳೆಯದನ್ನು ಕಾಣಲಿಕ್ಕೆ ಸೈತಾನಿಗೆ ಆಗೋದಿಲ್ಲ. ಅವನು ಹಣಜಿ ಬಿತ್ತುತ್ತಾನೆ, ಜಗಳ ಬಿತ್ತುತ್ತಾನೆ, ಗಲಭೆ ಬಿತ್ತುತ್ತಾನೆ, ಗಲಿಬಿಲಿ ಬಿತ್ತುತ್ತಾನೆ, ಸಂಶಯಗಳನ್ನು ಬಿತ್ತುತ್ತಾನೆ. ನಿದ್ರೆ ಮಾಡುವ ಕಾಲದಲ್ಲಿ, ಆತ್ಮಿಕವಾಗಿ ಎಚ್ಚರವಿಲ್ಲದ ಕಾಲದಲ್ಲಿ. ದೇವರಿಗೆ ಸ್ತೋತ್ರ. ನೋಡಿ, ಈ ಸೈತಾನ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಈ ಒಂದು ಸೈತಾನ ಹಣಜಿಗಳಿಂದ ಬಿಡಿಸುವುದಕ್ಕಾಗಿ ನೋಡಿ, ಅಲ್ಲಿ ಬಂದು ಹೇಳ್ತಾರೆ, ನೀನು ಗೋಧಿ ಅಲ್ವಾ ಬಿತ್ತಿದ್ದು, ಹಣಜಿ ಹೇಗೆ ಬಂತು? ಆಗ ಅವನು ಹೇಳ್ತಾನೆ, ಇದು ಒಬ್ಬ ವೈರಿಯ ಕೆಲಸ. ಹಾಗಾದರೆ ಈಗ ಹಣಜಿ ಕಿತ್ತಿ ತೆಗೆಯೋಣವೋ? ಇಲ್ಲ, ಈಗ ಹಣಜಿ ತೆಗಿಲಿಕ್ಕೆ ಹೋದರೆ ಗೋಧಿ ಕೂಡ ಕಿತ್ತಲ್ಪಡುತ್ತದೆ, ಅಥವಾ ಅದರ ಬೇರು ಕೂಡ ಕಿತ್ತಿ ಹೋಗ್ತದೆ. ಹಾಗಾಗಿ ಯುಗದ ಸಮಾಪ್ತಿಯವರೆಗೆ ಅಥವಾ ಕೊಯ್ಲಿನ ದಿನದವರೆಗೆ, ಸುಗ್ಗಿ ದಿನದವರೆಗೆ ಹಾಗೆ ಇರಲಿ. ಆನಂತರ ಮೊದಲು ಹಣಜಿಯನ್ನು ಕಿತ್ತಿ ನಾವೇನು ಮಾಡೋಣ, ಸುಟ್ಟು ಹಾಕೋಣ, ನಂತರ ಗೋಧಿಯನ್ನು ನಾವು ಸುಗ್ಗಿ ಮಾಡೋಣ. ನೋಡಿ, ಇವತ್ತು ಕೂಡ ಲೋಕದಾದ್ಯಂತ ಹಣಜಿಯನ್ನು ನೋಡ್ತಾ ಇದ್ದೇವೆ. ಆದರೆ ದೇವರು ಅದನ್ನು ತೆಗೆದುಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಹಾಗಾದರೆ ನಮ್ಮ ಯೇಸು ಸ್ವಾಮಿ ಯಾಕೆ ಬಂದರು? ನಮಗಾಗಿ ಸಾಯುವುದಕ್ಕಾಗಿ ಬಂದರು. ಬಿತ್ತಲ್ಪಟ್ಟ ಎಲ್ಲ ಹಣಜಿಯ ಆ ಒಂದು ಕಹಿಯಾದ ನೋವಿನ ಅಥವಾ ಕಳೆಯ ದುರ್ಬೋಧನೆಯ ಅನುಭವದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಯಲ್ಲಿ ಮನುಷ್ಯರಾಗಿ ಬಂದರು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗ. ಇನ್ನು ಎಫೆಸ ಪತ್ರಿಕೆಗೆ ಬರುವಾಗ ಯೇಸು ಸ್ವಾಮಿ ಯಾಕೆ ಬಂದರು ಎಂಬುದಾಗಿ, ಹೌದು ಈ ವೈರಿ ಏನು ಮಾಡ್ತಾನೆ ಎಂಬುದಾಗಿ ನಮಗೆ ಒಂದು ಪಾಯಿಂಟನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಫೆಸ ಪತ್ರಿಕೆಯಲ್ಲಿ ಬರುವಂಥ ಸಮಯದಲ್ಲಿ ಅದರ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿದ್ದು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡಿ, ಅದರ 2ನೇ ವಾಕ್ಯದಿಂದ ಓದುವಾಗ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಆ ವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ನೋಡಿ, ಈ ಶತ್ರು ಏನು ಮಾಡ್ತಾನೆ, ಒಂದು ಮರಣ ತಂದಿದ್ದಾನೆ, 2 ಹಣಜಿ ಬಿತ್ತುತ್ತಾನೆ. ಈಗ ಈ ಶತ್ರು ಅಥವಾ ಈ ವೈರಿ ಏನು ಮಾಡ್ತಾನೆ, ನಂಬಲೊಲ್ಲದವರನ್ನು ಆ ವಿಧೇಯತೆಗೆ ಪ್ರೇರೇಪಿಸುವವನಾಗಿದ್ದಾನೆ. ನೋಡಿ, ಆವತ್ತು ಏದೇನ್ ತೋಟದಿಂದ ಇಲ್ಲಿಯವರೆಗೆ, ಇಲ್ಲಿ ವಾಕ್ಯ ಏನು ಹೇಳ್ತದೆ, ಅಧಿಪತಿಗೆ ಅಂದರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನ ಆ ವಿಧೇಯತೆಗೆ ಈಗ ಪ್ರೇರೇಪಿಸುವ, ಆ ವಿಧೇಯತೆಗೆ ಈಗ ಪ್ರೇರೇಪಿಸುವ. ಈಗಲೂ ಕೂಡ ಯೇಸುಸ್ವಾಮಿಯನ್ನು ನಂಬದವರನ್ನು
ಆ ವಿಧೇಯತೆಗೆ ಪ್ರೇರೇಪಿಸುವವನು, ಅಥವಾ ನಂಬಿದವರನ್ನು ಕೂಡ ಕೆಲವೊಮ್ಮೆ ಪ್ರೇರೇಪಿಸಲಿಕ್ಕೆ ನೋಡ್ತಾನೆ. ಆಗಿರುವಾಗ ನಂಬದವರನ್ನ ಎಷ್ಟು ಅಧಿಕವಾಗಿ ಈ ವೈರಿ ಆ ವಿಧೇಯತೆಗೆ ಪ್ರೇರೇಪಿಸುವಾತನಾಗಿದ್ದಾನೆ. ಹಾಗಾದರೆ ನಮ್ಮ ಯೇಸು ಸ್ವಾಮಿ ಯಾಕೆ ಬಂದರು? ಈ ವೈರಿಯ ಕೈಯಿಂದ ಬಿಡಿಸಲಿಕ್ಕಾಗಿ, ಈ ಶತ್ರುವಿನ ಕೈಯಿಂದ ಬಿಡಿಸಲಿಕ್ಕಾಗಿ, ಪಿಶಾಚಿಯ ಕೈಯಿಂದ ಮನುಷ್ಯರನ್ನು ಬಿಡಿಸಲಿಕ್ಕಾಗಿ. ಪಿಶಾಚಿಯ ಮಾತು ಕೇಳಿ ಆತನಿಗೆ ದಾಸರಾಗಿ ಹೋದಂಥ, ಆತನ ಗುಲಾಮರಾಗಿ ಹೋದಂಥ, ಇನ್ನು ಗುಲಾಮರಾಗಿ ಹೋಗಿ ಆತನಿಂದ ಮರಣ ಅಥವಾ ಆತನ ಆ ಮಾತನ್ನು ಕೇಳಿ ಮರಣಕ್ಕೆ ಗುರಿಯಾದಂಥ, ಹಣಜಿ ಬಿತ್ತಲ್ಪಟ್ಟು ಯಾವುದೇ ಸಮಾಧಾನ ಇಲ್ಲದಂಥ, ಮಾತ್ರವಲ್ಲ ಅವಿಧೇಯತೆಗೆ ಒಳಗಾಗಿದ್ದಂಥ, ಆ ವಿಧೇಯತೆ ಮಾತ್ರ ಜೀವಿತದಿಂದ ಬರ್ತಾ ಇದ್ದಂಥ ಎಲ್ಲರನ್ನ ಸೈತಾನ ಕೈಯಿಂದ, ವೈರಿಯ ಕೈಯಿಂದ ಬಿಡಿಸುವುದಕ್ಕೆ ಸ್ವಾಮಿ ಈ ಲೋಕದಲ್ಲಿ ಮನುಷ್ಯರಾಗಿ ಬಂದಿದ್ದಾರೆ ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವಿನ್ನೂ ಕೂಡ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ ಅದರ 18 ಮತ್ತು 19ನೇ ವಾಕ್ಯದಲ್ಲಿ ನೋಡ್ತೇವೆ. ಬಿತ್ತುವನ ವಿಷಯದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ಈಗ ನೋಡಿ, ಈ ಶತ್ರು ಮಾಡುವಂಥ ಇನ್ನೊಂದು ಕೆಲಸ ಏನು ಅಂತ ಹೇಳಿದರೆ, ಒಳಗೆ ಬಿತ್ತಲ್ಪಟ್ಟಂಥ ಬೀಜವನ್ನು, ದೇವರ ವಾಕ್ಯವೆಂಬ ಬೀಜವನ್ನು ತೆಗೆದು ಹಾಕುವನು. ನೋಡಿ, ಎಷ್ಟು ಜನ ದೇವರ ವಾಕ್ಯವನ್ನು ಲೋಕದಲ್ಲಿ ಪ್ರತಿದಿನ ಕೇಳ್ತಾನೆ ಇದ್ದಾರೆ. ಕೋಟ್ಯಂತರ ಜನರಿಗೆ ವಾಕ್ಯ ಮುಟ್ತಾನೇ ಇದೆ. ಪ್ರತಿದಿನ ಹೊಸಬರಿಗೆ ಕೋಟ್ಯಂತರ ಜನರಿಗೆ ವಾಕ್ಯ ತಲುಪ್ತಾನೆ ಇದೆ. ಇನ್ನು ಮೇಲಿಂದ ಮೇಲೆ ವರ್ಷಗಟ್ಟಲೆ 5, 10, 20 ವರ್ಷಗಳಿಂದ ಅಥವಾ ಕೆಲವೊಮ್ಮೆ 30-40 ವರ್ಷಗಳಿಂದ ವಾಕ್ಯ ಕೇಳುವವರಿದ್ದಾರೆ. ಆದರೆ ಯಾವ ಬದಲಾವಣೆ ಇಲ್ಲ. ಯಾಕಂದರೆ ಬಿತ್ತಿದ ವಾಕ್ಯವನ್ನು ಸೈತಾನ ತೆಗೆದು ಹಾಕ್ಬಿಡ್ತಾನೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಅವನ ಹೃದಯದಲ್ಲಿ ಸೈತಾನ ಓಡಾಡಲಿಕ್ಕೆ ಇನ್ನೂ ದಾರಿ ಉಂಟು. ಆ ಬೀಜ ಬಿದ್ದಿದ್ದು ದಾರಿಯ ಮಗುಲಲ್ಲಿ, ಅಂದರೆ ಆ ದಾರಿಯಲ್ಲಿ ಸೈತಾನ ಓಡಾಡ್ತಾ ಇರ್ತಾನೆ. ಆತನ ಹೃದಯದಲ್ಲಿ ಇನ್ನೂ ಕೂಡ ಸೈತಾನಿಗೆ ಅವಕಾಶ ಉಂಟು. ಅವನು ಏನು ಮಾಡ್ತಾನೆ? ಬಿತ್ತಲ್ಪಟ್ಟ ಬೀಜವನ್ನು ತೆಗೆದುಹಾಕ್ತಾನೆ. ಹಾಗಾದರೆ ಒಂದು ಸಿಂಪಲ್ ಆಗಿ ನಾವು ಆಲೋಚನೆ ಮಾಡೋಣ. ನಮ್ಮ ಹೃದಯದಲ್ಲಿ ವಾಕ್ಯ ಉಳಿಯದೆ, ವಾಕ್ಯ ನೆನಪಿನಲ್ಲಿ ಉಳಿಯದೆ, ವಾಕ್ಯ ಅನುಸರಿಸಲಿಕ್ಕೆ ಆಗದೇ ಇರುವ ಪರಿಸ್ಥಿತಿ ಇರುವುದಾದರೆ ಅದನ್ನು ಮಾಡಿದ್ದು ಸೈತಾನ. ಹಾಗಾದರೆ ವಾಕ್ಯ ಕೇಳಿ ರಕ್ಷಣೆ ಹೊಂದಲಿಕ್ಕೆ ಅಡ್ಡಿಪಡಿಸುವಂಥ ಸೈತಾನ ಮನುಷ್ಯನ ಮಿತ್ರನಲ್ಲ, ಅವನು ಮನುಷ್ಯನ ವೈರಿ. ಆ ವಾಕ್ಯ ಕೇಳಿ ರಕ್ಷಣೆ ಹೊಂದಿದರೆ ಅವನಿಗೆ ನಿತ್ಯ ಜೀವ ಸಿಗ್ತದೆ. ಆ ವಾಕ್ಯ ಕೇಳಿ ರಕ್ಷಣೆ ಹೊಂದದಿದ್ದರೆ ಅವನಿಗೆ ನಿತ್ಯ ದಂಡನೆ ಸಿಗ್ತದೆ. ಹಾಗಾದರೆ ನಿತ್ಯ ದಂಡನೆಗೆ ಮನುಷ್ಯನನ್ನು ತಳ್ಳಿಬಿಡುವ ಈ ಸೈತಾನ ಮನುಷ್ಯನ ವೈರಿಯಾಗಿದ್ದಾನೆ. ಆದರೆ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದರು? ಈ ವೈರಿಯಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಎಂಬುದನ್ನು ನಮಗೆ ವಾಕ್ಯದಲ್ಲಿ ನೋಡುವುದಕ್ಕೆ ಸಿಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನಮ್ಮ ಯೇಸು ಸ್ವಾಮಿ ವೈರಿಯ ಕೈಯಿಂದ ಬಿಡಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ 1 ಕೊರಿಂಥಿ 15ನೇ ಅಧ್ಯಾಯ ಅದರ 24ನೇ ವಾಕ್ಯದಲ್ಲಿ ನೋಡ್ತೇವೆ. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರಗಳನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರೋ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ದೇವರಿಗೆ ಸ್ತೋತ್ರ. ಹಾಗಾದರೆ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಏನು ಮಾಡ್ತಾರೆ? ಎಲ್ಲ ರೀತಿಯ ಈ ದೊರೆತನಗಳನ್ನು, ಮನುಷ್ಯನ ಮೇಲೆ ಅಧಿಕಾರ ನಡೆಸುವಂಥ ದೊರೆತನ, ವೈರಿಯ ಆಡಳಿತದಿಂದ ಬಿಡಿಸುವಾತನಾಗಿದ್ದಾನೆ, ನಿವೃತ್ತಿ ಮಾಡುವಾತನಾಗಿದ್ದಾನೆ, ಬಿಡಿಸುವಾತನಾಗಿದ್ದಾನೆ. ನೋಡಿ, ಮನುಷ್ಯನೇ ಎಲ್ಲದರ ಮೇಲೆ ದೊರೆತನ ಮಾಡಬೇಕಾಯಿತು, ಆದರೆ ಮನುಷ್ಯನ ಮೇಲೆ ಎಲ್ಲ ದೊರೆತನ ಮಾಡ್ತಾ ಇದೆ. ಈ ಎಲ್ಲ ದೊರೆತನಗಳಿಗೆ ನಿವೃತ್ತಿ ಮಾಡುವಾತನಾಗಿದ್ದಾನೆ. ವೈರಿಯ ಸಾಮ್ರಾಜ್ಯಕ್ಕೆ ನಿವೃತ್ತಿ ತರುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಒಂದು ವಾಕ್ಯವನ್ನು ಓದುವಾಗ 26ನೇ ವಾಕ್ಯ, ಅದೇ ಅಧ್ಯಾಯ 1 ಕೊರಿಂಥಿ 15:26, ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. ನೋಡಿ, ಮರಣವನ್ನು ಯೇಸು ಸ್ವಾಮಿ ಏನು ಮಾಡ್ತಾರೆ? ನಿವೃತ್ತಿ ಮಾಡ್ತಾರೆ. ಮರಣ ಮನುಷ್ಯನ ಶತ್ರು. ಮರಣ ಒಂದು ಸೈತಾನನ ಆತ್ಮನಿಂದ ನಡೆಯುವಂಥದ್ದು. ಹಾಗಾದರೆ ಈ ಮರಣವೆಂಬ ಶತ್ರುವಿನಿಂದ ಕೂಡ ಯೇಸು ಸ್ವಾಮಿ ನಮ್ಮನ್ನು ಬಿಡಿಸುವವರಾಗಿದ್ದಾರೆ. ಮರಣವೆಂಬ ಶತ್ರುವಿನಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಎಂಬುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆ ನಾವು ಕಡೆಯ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ 1 ತಿಮೊಥೆ 1ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. ದೇವರಿಗೆ ಸ್ತೋತ್ರ. ಈ ಭಾಗವನ್ನು ಕಟ್ ಮಾಡಿ.
2 ತಿಮೋಥೆ 1ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸುವನು. ದೇವರಿಗೆ ಸ್ತೋತ್ರ. ಹಾಗಾದರೆ ಅಲ್ಲಿ ನಾವು ನೋಡ್ತೇವೆ, ಮರಣವನ್ನು ನಿವೃತ್ತಿ ಮಾಡಿ ಜೀವವನ್ನು, ದೇವರಿಗೆ ಸ್ತೋತ್ರ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸುವನು. ಹಾಗಾದರೆ ಮರಣವನ್ನು ನಿವೃತ್ತಿ ಮಾಡುವಾತನು ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯಾಗಿದ್ದಾನೆ, ಅಥವಾ ಮರಣದಿಂದ ಬಿಡಿಸುವಾತನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯಾಗಿದ್ದಾನೆ. ಹಾಗಾದರೆ ಒಟ್ಟಾರೆ ನಾವು ನೋಡುವಂಥ ಸಮಯದಲ್ಲಿ ನಮ್ಮ ಶತ್ರುಗಳಿಂದ ಯೇಸು ಸ್ವಾಮಿ ಬಿಡಿಸ್ತಾರೆ. ಸೈತಾನ ಎಂಬಂಥ ಶತ್ರುವಿನಿಂದ, ಸೈತಾನ ತರುವ ಮರಣ ಎಂಬ ಶತ್ರುವಿನಿಂದ ಮಾತ್ರವಲ್ಲ, ನಾವು ನೋಡುವಂಥವರಾಗಿದ್ದೇವೆ ಎಲ್ಲ ರೀತಿಯ ಹಣಜಿ ಕಳೆಗಳಿಂದ. ದೇವರಿಗೆ ಸ್ತೋತ್ರ. ಅವಿಧೇಯತ್ವ ಎಂಬ ಶತ್ರುವಿನ ಆಯುಧದಿಂದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಾತ್ರವಲ್ಲ, ಹೌದು, ನಾವು ನೋಡುವಂಥವರಾಗಿದ್ದೇವೆ ವಾಕ್ಯವನ್ನು ತೆಗೆದು ಹಾಕುವ ಶತ್ರುವಾದ ಸೈತಾನ್ನಿಂದ. ಹೌದು, ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ನಮ್ಮ ಶತ್ರುವಾದ ಸೈತಾನ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ನಮಗಾಗಿ ಸಾಯುವುದಕ್ಕಾಗಿ, ನಮಗಾಗಿ ಪ್ರಾಣ ಕೊಡುವುದಕ್ಕಾಗಿ, ನಮಗಾಗಿ ಪ್ರಾಣ ಕೊಟ್ಟು ಮರಣವನ್ನು ಜಯಿಸಿ ಎದ್ದು ಬರುವುದಕ್ಕಾಗಿ. ಈ ಲೋಕದಲ್ಲಿ ಹೌದು, ಕೇವಲ ಹಬ್ಬ ಮಾಡಿಕೊಂಡು ಒಂದು ದಿನ ಮಾತ್ರ ಯೇಸುವನ್ನು ನೆನೆಸಿಕೊಳ್ಳುವುದಕ್ಕಾಗಿ. ಇನ್ನು ಬಹಳ ಜನ ಹಬ್ಬ ಮಾಡಿದರೂ ಯೇಸುವನ್ನು ನೆನೆಸಿಕೊಳ್ಳಲ್ಲ. ಹಾಗೆಯೇ ತಿಂದು ಕುಡಿದು ಹಬ್ಬ ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನು ಪಾಪದಿಂದ ಬಿಡಿಸಲಿಕ್ಕೆ, ಸೈತಾನ ಕೈಯಿಂದ ಬಿಡಿಸಲಿಕ್ಕೆ, ಮರಣದಿಂದ ಬಿಡಿಸಲಿಕ್ಕೆ, ನಿತ್ಯ ಜೀವಿತಕ್ಕೆ ನಮ್ಮನ್ನು ಅರ್ಹರನ್ನಾಗಿ ಮಾಡಲಿಕ್ಕೆ ಯೇಸು ಸ್ವಾಮಿಯು ಲೋಕಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಯೇಸುವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ, ಶತ್ರುವಿನ ಕೈಯಿಂದ ಬಿಡುಗಡೆ ಹೊಂದೋಣ. ಯೇಸು ಸ್ವಾಮಿ ಎಲ್ಲರನ್ನು ಶತ್ರುವಿನ ಕೈಯಿಂದ ಬಿಡಿಸ್ತಾರೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಪರಿಶುದ್ಧವಾದಂಥ ವಾಕ್ಯವನ್ನು ಈ ದಿನದಲ್ಲಿ ಕೇಳುವಂತೆ ನೀನು ಈ ಲೋಕದಲ್ಲಿ ಎಲ್ಲ ಸೈತಾನ್ನ ಕೈಯಿಂದ, ವೈರಿಗಳ ಕೈಯಿಂದ ಬಿಡಿಸುವುದಕ್ಕೆ ಈ ಲೋಕಕ್ಕೆ ನೀನು ಬಂದಿದ್ದಿ ಎಂಬುದನ್ನು ನಿನ್ನ ವಾಕ್ಯದ ಮೂಲಕವಾಗಿ ಕೇಳುವಂತೆ ಸಹಾಯ ಮಾಡಿದ್ದಿ. ವಿಶೇಷವಾಗಿ ಈ ಒಂದು ಕ್ರಿಸ್ಮಸ್ ಸೀಸನಲ್ಲಿ, ಕ್ರಿಸ್ಮಸ್ ಹಬ್ಬವನ್ನು ಲೋಕದಾದ್ಯಂತ ಹೌದು ಬಹಳಷ್ಟು ಜನರು ಅಪವಿಜೃಂಭಣೆಯಿಂದ, ಹೌದು ಸಂಭ್ರಮ ಸಡಗರಗಳಿಂದ ಆಚರಿಸುತ್ತಿರುವಾಗ, ಅನೇಕ ಸಂದರ್ಭಗಳಲ್ಲಿ ಯೇಸು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ಮೆಜಾರಿಟಿ ಜನ ಮರೆತು ಹೋಗ್ತಿರುವಾಗ, ಕರ್ತನೇ ದೇವ, ಹಬ್ಬವನ್ನು ಆಚರಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರು ಎಲ್ಲ ರೀತಿಯ ಶತ್ರುವಿನ ಕೈಯಿಂದ ಬಿಡುಗಡೆ ಹೊಂದಿ, ಅಜ್ಞಾನದಿಂದ, ಸೈತಾನ್ನ ಬಂಧನದಿಂದ ಬಿಡುಗಡೆ ಹೊಂದಿ, ಹೌದು ಕರ್ತನೆ, ಶಿಕ್ಷೆಯಿಂದ ಬಿಡುಗಡೆ ಹೊಂದಿ, ನಾಶದಿಂದ, ನರಕದಿಂದ ಬಿಡುಗಡೆ ಹೊಂದಿ, ವಿಶೇಷವಾಗಿ ಸೈತಾನ ಹೌದು ಹೃದಯದಿಂದ ವಾಕ್ಯವನ್ನು ತೆಗೆದುಹಾಕಿ ಹೌದು ಮರಣಕ್ಕೆ ಒಯ್ಯುವಂಥ ಆ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವಿತ ಹೊಂದಿಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು. ಹೌದು, ಶತ್ರುವಿನ ಎಲ್ಲ ತಂತ್ರಗಳಿಂದ, ಸೈತಾನ ಎಲ್ಲ ತಂತ್ರಗಳಿಂದ, ಕಾರ್ಯಗಳಿಂದ ಈ ಹೊತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಬಿಡಿಸಿ ನೀನು ಆಶೀರ್ವಾದಿಸಿ ನಡೆಸು. ದೈವಿಕ ಸಂತೋಷ ಸಮಾಧಾನ ಕೊಟ್ಟು ನಡೆಸು. ದೇವರಾಜ್ಯವು ತಿನ್ನುವುದು ಕುಡಿಯೋದು ಅಲ್ಲ, ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ. ಆ ಆನಂದವನ್ನು ಅನುಭವಿಸುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡು. ನಿತ್ಯ ಜೀವಿತದ ಅನುಭವ ಎಲ್ಲರಿಗೆ ಕೊಟ್ಟು ನಡೆಸು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ನೀನು ಅದ್ಭುತ ಮಾಡಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರು ಎಲ್ಲರನ್ನ ಆಶೀರ್ವದಿಸಲಿ.